ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ತಾಯಿಯ ಬಗ್ಗೆ ಪ್ರಬಂಧ, ಒಂದು ಅದ್ಭುತವಾದ ತಾಯಿ ಬಗ್ಗೆ ಪ್ರಬಂಧನ ಪಾಯಿಂಟ್ಸ್ ಮುಖಾಂತರ ಬರೆಯಲಾಗಿದೆ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ತಾಯಿ ಬಗ್ಗೆ ಪ್ರಬಂಧ. ನನ್ನ ಅಮ್ಮನ ಹೆಸರು ಶೈಲಾ. ನನ್ನ ಅಮ್ಮನ ಹೆಸರು ಶೈಲಾ. ನನ್ನ ತಾಯಿ ನನ್ನ ಮೊದಲ ಗುರು, ಶಿಕ್ಷಕಿ, ನನ್ನ ಆಸ್ತಿ, ನನ್ನ ಪ್ರೀತಿ, ನನ್ನ ಅಮ್ಮ. ನನ್ನ ತಾಯಿ ನನ್ನ ಮೊದಲ ಗುರು, ಶಿಕ್ಷಕಿ, ನನ್ನ ಆಸ್ತಿ, ನನ್ನ ಪ್ರೀತಿ, ನನ್ನ ಅಮ್ಮ. ನನ್ನ ತಾಯಿ ನನಗೆ ದೇವರು. ನನ್ನ ತಾಯಿ ನನಗೆ ದೇವರು. ನನ್ನ ಅಮ್ಮ ನಡೆದಾಡುವ ದೇವತೆ. ನನ್ನ ಅಮ್ಮ ನಡೆದಾಡುವ ದೇವತೆ. ನನ್ನ ಅಮ್ಮ ನನಗೆ ಮೊದಲ ಶಿಕ್ಷಕಿ. ನನ್ನ ಅಮ್ಮ ನನಗೆ ಮೊದಲ ಶಿಕ್ಷಕಿ. ಅಮ್ಮನ ಪ್ರೀತಿಗಿಂತ ದೊಡ್ಡ ಪ್ರೀತಿ ಇಲ್ಲ. ಅಮ್ಮನ ಪ್ರೀತಿಗಿಂತ ದೊಡ್ಡ ಪ್ರೀತಿ ಇಲ್ಲ. ನಮ್ಮ ಅಮ್ಮ ಎಂದರೆ ನಮಗೆ ಬಹಳ ಪ್ರೀತಿ. ನಮ್ಮ ಅಮ್ಮ ಎಂದರೆ ನಮಗೆ ಬಹಳ ಪ್ರೀತಿ. ಅವರು ನನಗಾಗಿ ರುಚಿಯಾದ ಆಹಾರ ತಯಾರಿಸುತ್ತಾರೆ. ನನ್ನ ಅಮ್ಮ ನನಗೆ ರುಚಿಕರವಾದ ಆಹಾರವನ್ನು ತಯಾರಿಸ್ತಾರೆ. ಅಮ್ಮ ನನಗೆ ಹೋಮ್ವರ್ಕ್ ಮಾಡಲು ಸಹಕರಿಸುತ್ತಾರೆ. ಮನೆಯಲ್ಲಿ ನಾವೇನಾದರೂ ಹೋಮ್ವರ್ಕ್ ಮಾಡಬೇಕಾದ್ರೆ ಅಮ್ಮ ಹೆಲ್ಪ್ ಮಾಡ್ತಾರೆ, ಸಹಕರಿಸುತ್ತಾರೆ. ನನ್ನ ಅಮ್ಮ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ನನ್ನ ಅಮ್ಮ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ. ನನ್ನಮ್ಮ ನನ್ನ ಉಸಿರು. ನನ್ನಮ್ಮ ನನ್ನ ಉಸಿರು. ನನ್ನಮ್ಮ ನನ್ನ ಉಸಿರು, ನನ್ನ ಪ್ರಾಣ. ನನ್ನ ತಾಯಿಗೆ ನಾನು ತುಂಬ ಗೌರವ ಕೊಡುತ್ತೇನೆ. ನನ್ನ ತಾಯಿಗೆ ನಾನು ತುಂಬ ಗೌರವ ಕೊಡುತ್ತೇನೆ. ಪ್ರತಿ ವರ್ಷ ಮೇ ತಿಂಗಳು 2 ಭಾನುವಾರದಂದು ತಾಯಿಯಂದಿರ ದಿನವನ್ನು ಆಚರಿಸಲಾಗುತ್ತದೆ. ಇದೇ ಮೇ 2ನೇ ವಾರ ನಾವು ತಾಯಿಯಂದಿರ ದಿನವನ್ನು ಆಚರಿಸ್ತೀವಿ. ಹ್ಯಾಪಿ ಮದರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ತಾಯಿಗಳಿಗೆ ವಿಶಸ್ನ ತಿಳಿಸ್ತೀವಿ, ಸಿಹಿ ಹಂಚ್ತೀವಿ. ಸಿಹಿ ಮನೆಯಲ್ಲಿ ಮಾಡಿ ಅಮ್ಮನಿಗೆ ಬಡಿಸ್ತೀವಿ. ಇನ್ನೂ ಹಲವಾರು ರೀತಿಯಿಂದ ಕಡೆ ಸೆಲೆಬ್ರೇಷನ್ ಕೂಡ ಮಾಡ್ತಾರೆ. ನನ್ನ ತಾಯಿ ನನ್ನನ್ನು ತುಂಬ ಪ್ರೀತಿಸುತ್ತಾಳೆ. ನನ್ನ ತಾಯಿ ನನಗೆ ಮೊದಲ ವ್ಯಕ್ತಿ. ಈ ಪ್ರಪಂಚದಲ್ಲಿ ನನ್ನ ತಾಯಿ ನನಗೆ ಪ್ರಮುಖ. ಅಮ್ಮ ಇಲ್ಲದ ನಮ್ಮ ಜೀವನವನ್ನು ನಾವು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಅಮ್ಮ ಇಲ್ಲದ ನಮ್ಮ ಜೀವನವನ್ನು ನಾವು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಅಮ್ಮನ ಪ್ರಬಂಧ ಅಥವಾ ತಾಯಿ ಬಗ್ಗೆ ಬರೆದಂಥ ಈ ಒಂದು ಪುಟ್ಟ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.